ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರ್ಥ. ನಟ ಪ್ರಥಮ್ ಅವರ ವಿವಾದಾತ್ಮಕ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯಾಗಿ ದೊಡ್ಡಬಳ್ಳಾಪುರದಲ್ಲಿ ಪ್ರತಿಭಟನಾಕಾರರು ನಟನ ಮುಖಕ್ಕೆ ಮಸಿ ಬಳಿದಿದ್ದಾರೆ. ಈ ಘಟನೆಯು ಪೊಲೀಸ್ ಠಾಣೆಯ ಮುಂದೆಯೇ ನಡೆದಿದ್ದು, ಪ್ರತಿಭಟನಾಕಾರರು ಪ್ರಥಮ್ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ದಯಮಾಡಿ ಒಂದು ಅವಕಾಶ ಕೊಟ್ಟರೆ ನೆಕ್ಸ್ಟ್ ಕೇಳಬೇಕು. ಫುಲ್ ಕೇಳಿ, ಕೇಳಿಸ್ಕೊಡಿ. ಚುಚ್ಚೋಕ್ ಬಂದವರೇ ನಟ ದರ್ಶನ್ ಅಭಿಮಾನಿಗಳು ಹಾಗೂ ಆತನ ಸಹಚರರು ಜೈ ಡಿ ಬಾಸ್ ಅಂತ ಕೂಗುತ್ತಾ ತನಗೆ ಚಾಕು ಚುಚ್ಚಲು ಬಂದಿದ್ರು ಅಂತ ಆರೋಪಿಸಿ ದೂರು ಕೊಟ್ಟ ಬಗ್ಗೆ ಹೇಳಿಕೆ ದಾಖಲಿಸಲು ಹೋಗಿದ್ದ ನಟ ಪ್ರಥಮ್ ಮುಖಕ್ಕೆ ಹೋರಾಟಗಾರರು ಮಸಿ ಬಳಸಿದ್ದಾರೆ. ಪೊಲೀಸ್ ಠಾಣೆ ಮುಂದೆಯೇ ಹಲವು ಪೊಲೀಸರ ಎದುರಿನಲ್ಲಿಯೇ ಈ ಘಟನೆ ನಡೆದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಮುಂದೆ ನಾಟಕೀಯ ಘಟನೆಗಳು ನಡೆದಿವೆ. ಅಂಬೇಡ್ಕರ್ ಸೇನೆ ಸದಸ್ಯರು ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ತೀವ್ರ ವಾಗ್ವಾದ ಮತ್ತು ನೂಕುನುಗ್ಗಲು ನಡೆಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ನಟ ಪ್ರಥಮ್ ನೀಡಿದ ಹೇಳಿಕೆಗೆ ಆಕ್ರೋಶಗೊಂಡ ಅಂಬೇಡ್ಕರ್ ಸೇನೆ ಸದಸ್ಯರು ಗುರುವಾರ ಸಂಜೆ ಪೊಲೀಸ್ ಠಾಣೆ ಮುಂದೆ ಬಂದು ಪ್ರತಿಭಟನೆ ನಡೆಸಿದರು. ಪೊಲೀಸರು ಆತನ ರಕ್ಷಣೆ ಮಾಡ್ತಾರೆಂಬ ಧೈರ್ಯದಿಂದಲೇ ಅವಹೇಳನಕಾರಿ ಹೇಳಿಕೆ ಕೊಡ್ತಿದ್ದಾನೆ. ತನ್ನ ಹೇಳಿಕೆ ಬಗ್ಗೆ ಆತ ಎಲ್ಲಿವರೆಗೂ ಕ್ಷಮೆ ಕೇಳಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಕೈ ಬಿಡಲ್ಲ ಅಂತ ಅಂಬೇಡ್ಕರ್ ಸಂಘಟನೆ ಸದಸ್ಯರು ಆಗ್ರಹಿಸಿದ್ರು. ಯಾವಾಗ ಆತ ಏನೇ ಮಾತನಾಡಿದ್ರು ಪೊಲೀಸರು ರಕ್ಷಣೆ ಮಾಡಿ ಆತನನ್ನು ಕಳಿಸ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ದಯಮಾಡಿ ಒಂದು ಅವಕಾಶ ಕೊಟ್ಟರೆ ನೆಕ್ಸ್ಟ್ ಕೇಳಬೇಕು. ಫುಲ್ ಕೇಳಿ, ಕೇಳಿಸ್ಕೊಡಿ. ಚುಚ್ಚೋಕ್ ಬಂದವರೇ ದಯಮಾಡಿ ಒಂದು ಅವಕಾಶ ಕೊಟ್ಟರೆ ನೆಕ್ಸ್ಟ್ ಕೇಳಬೇಕು. ಫುಲ್ ಕೇಳಿ, ಕೇಳಿಸ್ಕೊಡಿ. ಚುಚ್ಚೋಕ್ ಬಂದವರೇ ತಪ್ಪು ಮತಿ ಬಳಿಕೆ ಅವ್ರಿಗೆ ಬಾಬಾ ಸಾಹೇಬ್ ಬಗ್ಗೆ ಏನಕ್ಕೆ ಅವಹೇಳನಕಾರಿಯಾಗಿ ಮಾತಾಡಬೇಕು? ಯಾಕೆ ಆವೇಶ? ನಾ ಹೇಳಿಲ್ಲ ಮಾಡಂಗಿಲ್ಲ ನೋಡು, ಹಂಗೆಲ್ಲ ಮಾಡಂಗಿಲ್ಲ. ಸುಮ್ಮನೆ ಇರು ಮಂಜು. ಅಲ್ಲ ಇದು ಏನಪ್ಪಾ, ನೀವೆಲ್ಲ ನಾವು ಕಾನೂನು ತಿಳುವಳಿಕೆ ಬೆಲೆ ಕೊಡ್ತೀವಿ ಮಾಡ್ಬೋದಾ? ಕಾನೂನು ಕೈಗೆ ತಗೋಬೋದಾ? ನೀವು ಹೇಳಿ. ಕಾನೂನು ಕೈ ತಗೊಳ್ಳೋದು ಮಾತಾಡಪ್ಪ, ಮಾತಾಡು. ಕಾನೂನು ಕೈ ತಗೊಳ್ಳೋದಕ್ಕಿಂತ ಮುಂಚೆ ಕೈ ಮಾಡೋದು ತಪ್ಪಲ್ವಾ? ನಾವು ಕೈ ಮಾಡಿಲ್ಲ ಸರ್. ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ. ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅವೆಲ್ಲ ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ. ಅದನ್ನು ತಪ್ಪೇ, ಕಾನೂನು ಪ್ರಕಾರವಾಗಿ ಅದು ತಪ್ಪು ತಾನೆ ಸರ್. ಇವಾಗ ನಾವು ತಪ್ಪು ಮಾಡಿ ಆಯ್ತು ಸರ್, ನಿಮ್ಮ ಲೆಕ್ಕಾಚಾರದಲ್ಲಿ ತಪ್ಪು ಅಂದ್ರೆ ನಮ್ಮ ಮೇಲೆ ಎಫ್ಐಆರ್ ಮಾಡಿ ಸರ್. ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು, ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್. ಸರ್, ಕಟ್ಟಕಡೆಯ ವ್ಯಕ್ತಿಗಳು ಕೂಡ ಬಾಬಾ ಸಾಹೇಬ್ ಕೊಟ್ಟಿರತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡ್ತಿರ್ತಕ್ಕಂಥದ್ದು ಇದು ನಾವು ಖಂಡಿಸ್ತೀವಿ ಸರ್. ನೀ ಕಣ್ಸಪ್ಪ, ಒಳ್ಳೇದು, ನೀವು ಮಾಡ್ರಿ. ನೀವೇನೇನ್ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ. ನೋಡಿ, ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತೀರ ಸರ್. ಸ್ಟೇಷನ್ ಅಲ್ಲಿ ಮಾಡಿಲ್ಲ, ಸ್ಟೇಷನ್ ಇಂದ ಈಚೆಗಡೆ ಸರ್. ಇದು ಸಾರ್ವಜನಿಕರ ಎಸ್ ಪಿ ಸಾಹೇಬ್ರ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು. ಅದು ಕೂಡ ಸಾರ್ವಜನಿಕರ ಆಸ್ತಿ. ಅದು ತಪ್ಪಾಗ್ತದೆ ನೋಡು. ಏನಿದು ರೈಟಿಂಗ್ ಅಲ್ಲಿ ಬರ್ಸ್ಕೊಡ್ರಿ. ನೀವೇನ್ ಕೊಡ್ತೀರ ಕಂಪ್ಲೇಂಟ್, ಅದ್ರ ಬಗ್ಗೆ ಕ್ರಮ ಜರುಗಿಸ್ತೀರಿ. ಈಗ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ. ಎಲ್ಲಾ ಕಡೆ ಇದ್ರ ಬಗ್ಗೆ ದೂರು ಕೊಡ್ತಾ ಇದಾರೆ. ಆ ದೂರು ಕೊಟ್ಟಿದ್ದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ಐಆರ್ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ ತಾನೆ. ಈಗ ಡೈರೆಕ್ಟ್ ಆಗಿ ಸ್ಟೇಷನ್ ಬಂದಿದ್ದಾರಲ್ಲ ನಿಮಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಾ ಕಡೆ ದೂರು ಕೊಡ್ತಾ ಇರಬೇಕಾದ್ರೆ ಎಲ್ಲಾ ಕಡೆ ಎಫ್ಐಆರ್ ಆಗೋದಿಲ್ಲ. ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ. ಈಗ ನಾವು ಇಲ್ಲಿ ನೀನು ದೂರು ಕೊಟ್ಟರುವೆ, ನೀವು ಅದನ್ನ ತಗೊಂಡು ಎಲ್ಲಾಗಿದೆ ಇನ್ಸಿಡೆಂಟ್ ಕಳ್ಸಿಕೊಡ್ತೀನಿ. ಇಲ್ಲೇ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ. ನಾವು ಮ್ಯಾನ್ ಹ್ಯಾಂಡಲ್ ಮಾಡಿಲ್ಲ. ತಪ್ಪು ಒಂದು ಸಂಘಟನೆಯಲ್ಲಿ ಇದ್ದೀರಾ, ನಾವು ಮ್ಯಾನ್ ಹ್ಯಾಂಡಲ್ ಮಾಡಿಲ್ಲ. ಇಲ್ಲಿ ಫೋಟೋಸ್ ಇದೆ, ವಿಡಿಯೋಸ್ ಇದೆ. ಇಲ್ಲಿ ಮ್ಯಾನ್ ಹ್ಯಾಂಡಲ್ ಯಾರು ಮಾಡಿಲ್ಲ. ನಾವು ಕಪ್ಪು ಮಸಿ ಬಳಿಯೋದಕ್ಕೆ ಸಂವಿಧಾನದ ಬಗ್ಗೆ ಹಗುರವಾಗಿ ಅದು ಸಾರಿ ಕೇಳಿಸೋದು ಬಿಡಿಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ನಾನ್ ಫೋರ್ಸ್ ಮಾಡಕ್ಕಾಗಲ್ಲ. ನನ್ ಏನ್ ಡ್ಯೂಟಿ ಇದೆ ನಾನ್ ಮಾಡ್ಬೇಕು. ಧಿಕ್ಕಾರ
ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರ್ಥ.